ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಕೇವಲ ಒಂದು ಟೋಪಿಯ ಬಗ್ಗೆ ಅಲ್ಲ. ಇದು ಮಲೆನಾಡಿನ ಒಂದು ಸಾಂಸ್ಕೃತಿಕ ಚಿಹ್ನೆ. ಪ್ರಕೃತಿ ಜೊತೆ ನಾವು ಹೇಗೆ ಬದುಕಬಹುದು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ. ಅದೇ ಹಾಳೆ ಟೋಪಿ. ನೋಡಿ, ಅಲ್ಲಿನ ಜನ ಇದನ್ನ ಪ್ರೀತಿಯಿಂದ ಕರೆಯೋದೇ ರೈತರ ಕಿರೀಟ ಅಂತ. ಆ ಒಂದು ಹೆಸರಲ್ಲೇ ಗೊತ್ತಾಗುತ್ತೆ ಅದಕ್ಕೆ ಎಷ್ಟು ಗೌರವ ಇದೆ ಅಂತ. ಇದು ಬರೀ ತಲೆಗೆ ಹಾಕೊಳ್ಳುವ ಒಂದು ವಸ್ತು ಅಲ್ಲ, ಅದಕ್ಕೂ ಮೀರಿದ್ದು. ಸರಿ, ಹಾಗಿದ್ರೆ ಈ ಕಿರೀಟ ಎಲ್ಲಿಂದ ಬಂತು? ಇದರ ಜಾಗ ಯಾವುದು? ಉತ್ತರ ಕನ್ನಡ, ಶಿವಮೊಗ್ಗ, ಅಂದ್ರೆ ನಮ್ಮ ಮಲೆನಾಡಿನ ಹಸಿರ ಮಡಿಲು. ಇಲ್ಲಿ ನೂರಾರು ವರ್ಷಗಳಿಂದ ಇದು ರೈತರ ಬದುಕಿನ ಒಂದು ಭಾಗವಾಗಿ ಹೋಗಿದೆ. ಅಂದಹಾಗೆ ರೈತರು ಇದನ್ನ ಏನೆಲ್ಲ ಕೆಲಸಗಳಿಗೆ ಬಳಸ್ತಾರೆ ಗೊತ್ತಾ? ಗದ್ದೆಯಲ್ಲಿ ನಾಟಿ ಮಾಡೋದ್ರಿಂದ ಹಿಡಿದು ತೋಟದ ಕೆಲಸಗಳವರೆಗೆ ಪ್ರತಿಯೊಂದಕ್ಕೂ ಇದು ಬೇಕೇ ಬೇಕು. ಅಷ್ಟೇ ಅಲ್ಲ, ತಲೆ ಮೇಲೆ ಭಾರವಾದ ಮೂಟೆಗಳನ್ನ ಹೊತ್ತು ಸಾಗಿಸ್ಬೇಕಾದ್ರೆ ಈ ಹಾಳೆ ಟೋಪಿಯೇ ಅವರಿಗೆ ಆಧಾರ. ಅಂದ್ರೆ ಬಿಸಿಲು ಮಳೆಯಿಂದ ರಕ್ಷಣೆ ಕೊಡೋದು ಮಾತ್ರವಲ್ಲ, ಇದು ಅವರ ದಿನನಿತ್ಯದ ಕಠಿಣ ಕೆಲಸಗಳಿಗೆ ಒಂದು ಪ್ರಮುಖ ಸಾಧನ ಕೂಡ. ಈಗ ಬರೋಣ ಇದರ ತಯಾರಿಕೆಯ ವಿಷಯಕ್ಕೆ. ಈ ಟೋಪಿ ಹುಟ್ಕೊಳ್ಳೋದೇ ಪ್ರಕೃತಿಯಿಂದ. ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಮಷೀನ್ ಇಲ್ಲ, ಪರಿಸರದಲ್ಲಿ ಸಿಗೋ ವಸ್ತುಗಳನ್ನೇ ಬಳಸಿ ತಲೆಮಾರುಗಳಿಂದ ಬಂದ ಜ್ಞಾನದಿಂದ ಕೈಯಿಂದಲೇ ಇದನ್ನ ಮಾಡ್ಲಾಗತ್ತೆ. ಇದರ ತಯಾರಿಕೆ ವಿಧಾನ ನೋಡೋಕೆ ತುಂಬಾನೇ ಸುಂದರ. ಮೊದಲು ತೋಟದಲ್ಲಿ ತಾನಾಗಿಯೇ ಬಿದ್ದಿರೋ ಅಡಿಕೆ ಮರದ ಹಾಳೆಗಳನ್ನ ತಂದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ತಾರೆ. ಆಮೇಲೆ ಅದನ್ನ ಮೆದುಗೊಳಿಸೋಕೆ 1-2 ಗಂಟೆ ನೀರಿನಲ್ಲಿ ನೆನೆಸಿಡ್ತಾರೆ. ನುರಿತ ಕೈಗಳು ಅದನ್ನ ಬೇಕಾದ ಆಕಾರಕ್ಕೆ ಕತ್ತರಿಸಿ ಹೊಲಿದು ಒಂದು ಸುಂದರವಾದ ಟೋಪಿಯನ್ನ ಸಿದ್ಧಪಡಿಸ್ತವೆ. ಕೊನೆಯದಾಗಿ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಹಚ್ಚಿ ಸಂಸ್ಕರಿಸಿದಾಗ ಈ ಟೋಪಿ ಬಳಕೆಗೆ ಪಕ್ಕಾ ರೆಡಿ. ಇದು ನಿಜಕ್ಕೂ ಒಂದು ಕಲೆ ಅಲ್ವಾ? ಹೀಗೆ ತಯಾರಾದ ಟೋಪಿ ತನ್ನ ಮಾಲೀಕನಿಗೆ ಹೇಗೆ ಸೇವೆ ಸಲ್ಲಿಸುತ್ತೆ? ಇದರ ಸ್ಪೆಷಾಲಿಟಿ ಏನು? ಬನ್ನಿ ಅದರ ಸಕ್ರಿಯ ಜೀವನದ ಬಗ್ಗೆ ಸ್ವಲ್ಪ ಮಾತಾಡೋಣ. ಆ ಎಣ್ಣೆ ಹಚ್ಚುವ ಪ್ರಕ್ರಿಯೆ ಇದೆಯಲ್ಲ, ಅದೇ ಇದರ ಬಾಳಿಕೆಯ ಸೀಕ್ರೆಟ್. ಸರಿಯಾಗಿ ಎಣ್ಣೆ ಹಚ್ಚಿ ಸಂಸ್ಕರಿಸಿದ ಒಂದು ಹಾಳೆ ಟೋಪಿ ಹೆಚ್ಚು ಕಡಿಮೆ 1 ವರ್ಷದವರೆಗೂ ಗಟ್ಟಿಯಾಗಿ ಹಾಳಾಗದೆ ಉಳಿಯುತ್ತೆ. ಅದರ ವಿನ್ಯಾಸದ ಒಂದು ಪ್ರಮುಖ ಅಂಶವೇ ಇದು. ಹಾಗಾದ್ರೆ ಇವತ್ತು ನಾವು ಬಳಸೋ ಆಧುನಿಕ ಟೋಪಿಗಳಿಗೂ ಇದಕ್ಕೂ ಏನ್ ವ್ಯತ್ಯಾಸ? ನೋಡಿ, ಒಂದು ಕಡೆ ಹಾಳೆ ಟೋಪಿ ಸಂಪೂರ್ಣವಾಗಿ ನೈಸರ್ಗಿಕ. ಅದರಿಂದ ಗಾಳಿ ಆಡುತ್ತೆ, ತಲೆ ತಂಪಾಗಿರುತ್ತೆ. ಇನ್ನೊಂದ್ ಕಡೆ ಪ್ಲಾಸ್ಟಿಕ್ ಅಥವಾ ಲೆದರ್ ಟೋಪಿಗಳು ಅವು ಬಿಸಿಯನ್ನ ಹಿಡಿದಿಟ್ಟು ಬೆವರುವಂತೆ ಮಾಡ್ತವೆ. ಅಷ್ಟೇ ಅಲ್ಲ, ಹಾಳೆ ಟೋಪಿ ಮಣ್ಣಾಗಿ ಹೋದ್ರೆ ಈ ಮಾಡರ್ನ್ ಟೋಪಿಗಳು ಪರಿಸರವನ್ನ ಹಾಳ್ ಮಾಡ್ತವೆ. 1 ವರ್ಷ ಸೇವೆ ಸಲ್ಲಿಸಿದ ಮೇಲೆ ಈ ಟೋಪಿಯ ಕಥೆ ಮುಗಿಯುತ್ತಾ? ಇಲ್ಲ, ಅದರ ಅಂತ್ಯ ವ್ಯರ್ಥವಾಗಲ್ಲ. ಬದಲಿಗೆ ಅದು ಒಂದು ನೈಸರ್ಗಿಕ ಚಕ್ರವನ್ನ ಪೂರ್ಣಗೊಳಿಸುತ್ತೆ. ಇಲ್ಲಿರೋ ಮುಖ್ಯವಾದ ವಿಷಯ ಅಂದ್ರೆ ಇದು ಕಸವಾಗೋದಿಲ್ಲ, ಬದಲಿಗೆ ಗೊಬ್ಬರವಾಗುತ್ತೆ. ಹೌದು, ಹಾಳೆ ಟೋಪಿಯ ಅತ್ಯಂತ ಅದ್ಭುತ ಗುಣ ಅಂದ್ರೆ ಇದೆ. ಇದು ತುಂಬಾ ಬೇಗ ಮಣ್ಣಲ್ಲಿ ಕರಗಿ ಹೋಗಿ ಭೂಮಿಗೆ ಪೋಷಣೆ ಕೊಡುತ್ತೆ. ಆದ್ರೆ ಇಷ್ಟೆಲ್ಲ ವಿಶೇಷತೆಗಳಿರೋ ಈ ಅದ್ಭುತ ಪರಂಪರೆ ಇವತ್ತು ನಿಧಾನವಾಗಿ ಕಣ್ಮರೆಯಾಗ್ತಿದೆ. ಇದು ಈ ಕಥೆಯ ಒಂದು ಬೇಸರದ ಭಾಗ. ಯಾಕೀಗಾಗ್ತಿದೆ? ಇಷ್ಟೊಂದು ಒಳ್ಳೆಯ ಪರಿಸರ ಸ್ನೇಹಿ ಪರಂಪರೆ ಯಾಕೆ ದೂರವಾಗ್ತಿದೆ? ಇದಕ್ಕೆ ಕೆಲವು ಕಾರಣಗಳಿವೆ. ಮೊದಲನೆಯದಾಗಿ ಮಾರುಕಟ್ಟೆಯಲ್ಲಿ ಸಿಗೋ ಅಗ್ಗದ ಪ್ಲಾಸ್ಟಿಕ್ ಟೋಪಿಗಳು. ಎರಡನೆಯದಾಗಿ ಈ ಕಲೆಯನ್ನ ಬಲ್ಲ ಕುಶಲಕರ್ಮಿಗಳ ಸಂಖ್ಯೆ ದಿನೇ ದಿನ ಕಡಿಮೆ ಆಗ್ತಾ ಇದೆ. ಕೊನೆಯದಾಗಿ ಯುವ ಪೀಳಿಗೆಗೆ ಇದನ್ನ ಕಲಿಯೋಕೆ ಅಥವಾ ಬಳಸೋಕೆ ಅಷ್ಟೊಂದು ಆಸಕ್ತಿ ಇಲ್ಲ. ಇದೆಲ್ಲವೂ ಸೇರಿ ಈ ಪರಂಪರೆಯನ್ನ ಮರೆಯಾಗುವಂತೆ ಮಾಡ್ತಾ ಇವೆ. ಕೊನೆಗೆ ಒಂದು ಪ್ರಶ್ನೆ. ಒಂದು ಸಂಸ್ಕೃತಿಯ ಕಿರೀಟವನ್ನೇ ನಾವು ಮರ್ತುಬಿಟ್ರೆ ನಾವು ಕಳ್ಕೊಳ್ಳೋದು ಏನನ್ನ? ಯೋಚನೆ ಮಾಡಿ, ಇದು ಕೇವಲ ಒಂದು ಟೋಪಿಯ ಕಥೆ ಅಲ್ಲ. ನಮ್ಮ ಹಿರಿಯರ ಜ್ಞಾನ, ನಮ್ಮ ಪರಿಸರ ಸ್ನೇಹಿ ಜೀವನ ಶೈಲಿ ಮತ್ತು ನಮ್ಮತನದ ಒಂದು ದೊಡ್ಡ ಭಾಗವನ್ನೇ ನಾವು ಕಳ್ಕೊಳ್ತಾ ಇದ್ದೀವಿ. ಈ ಬಗ್ಗೆ ನಾವೆಲ್ಲ ಯೋಚಿಸಬೇಕಾದ ಸಮಯ ಬಂದಿದೆ.